ಕುಣಿಗಲ್ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿದ್ದು ಅಧಿಕಾರಿಗಳು ತಬ್ಬಿಬ್ಬಾಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ ಕೆಲ ವಾರ್ಡ್ಗಳಿಗೆ ಭೇಟಿ ನೀಡಿ ಅಲ್ಲಿನ ಸ್ವಚ್ಛತೆ ವ್ಯವಸ್ಥೆಯ ಬಗ್ಗೆ ಸೂಕ್ತ ಪರಿಶೀಲನೆ ನಡೆಸಿದ್ರು. ನಂತರ ಕೆಲ ರೋಗಿಗಳನ್ನ ಮಗುವಿನಂತೆ ಮಾತನಾಡಿಸಿ ವೈದ್ಯಕೀಯ ಸೇವೆಗಳು ಯಾವ ರೀತಿಯಾಗಿ ಬಡವರಿಗೆ ಸಿಗುತ್ತಿದೆ, ಜೊತೆಗೆ ರೋಗಿಗಳಿಗೆ ನೀಡುತ್ತಿರುವ ಚಿಕಿತ್ಸೆ ಮತ್ತು ಅವರಿಗೆ ಔಷಧಿಗಳು ಸರಿಯಾದ ರೀತಿಯಲ್ಲಿ ಸಕಾಲಕ್ಕೆ ಸಿಗುತ್ತಿದೆಯೇ ಎಂಬ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು. ನಂತರ ಯಾವುದೇ ರೋಗಿಗಳಿಗೆ ಔಷಧಿಗಳನ್ನ ಹೊರಗಡೆ ತರುವುದಕ್ಕೆ ಬರೆದುಕೊಡಬಾರದು. ಎಲ್ಲ ಔಷಧಿಗಳನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀಡಬೇಕು. ಔಷಧಿ ಖಾಲಿಯಾಗುವ ಮೊದಲೇ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಎಂದು ವೈದ್ಯಾಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ರು. ಈ ವೇಳೆ ಹೊರಗುತ್ತಿಗೆ ನೌಕರರ ಸಮಸ್ಯೆ ಆಲಿಸಿದ ನಾಗಲಕ್ಷ್ಮಿ ಚೌಧರಿ ಅವರು ಹೊರಗುತ್ತಿಗೆ ನೌಕರರಿಗೆ ಏಜೆನ್ಸಿಗಳು ಸರಿಯಾದ ಸಮಯಕ್ಕೆ ಸಂಬಳ ನೀಡುತ್ತಿಲ್ಲ, ಇಎಸ್ಸಿ ಪಿಎಫ್ ಕೊಡದೆ ಬೇಕಾಬಿಟ್ಟಿ ಸಂಬಳ ನೀಡುತ್ತಿದ್ದಾರೆ, ಜೀವನ ನಡೆಸುವುದಕ್ಕೆ ಸರಿಯಾದ ಸಂಬಳ ನೀಡಬೇಕು ಎಂದು ನೌಕರರು ಅಳಲು ತೋಡಿಕೊಂಡರು. ನೌಕರರಿಗೆ ಸ್ಪಂದಿಸಿದ ಅವರು ಸರ್ಕಾರ ಅಂತಹ ಏಜೆನ್ಸಿಗಳಿಗೆ ಮಾಡಬಾರದು ಎಂದು ಮೇಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ನಂತರ ನೊಂದ ಮಹಿಳೆಗೆ ಉಚಿತ ನೇಮಕಾತಿ ಮಾಡಿಕೊಟ್ರು. ಆಸ್ಪತ್ರೆಯ ರೋಗಿಗಳು ಬಳಸುವ ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಸಂಪೂರ್ಣ ಪರಿಶೀಲನೆ ನಡೆಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಡಿಮೆ ಇದೆ. ಸರ್ಕಾರಿ ಆಸ್ಪತ್ರೆಗೆ ಬರುವವರು ಬಹುತೇಕ ಬಡವರು ಇರುತ್ತಾರೆ. ಅವರಿಗೆ ಸೌಲಭ್ಯಗಳ ಕೊರತೆ ಆಗಬಾರದು, ಬೇರೆ ಕಡೆ ಶಿಫಾರಸು ಮಾಡಬಾರದು, ಇಲ್ಲಿಯೇ ಸೌಲಭ್ಯ ನೀಡಲು ಪ್ರಯತ್ನಿಸಬೇಕು ಎಂದಿದ್ದಾರೆ. ಕಟ್ಟಡ ಹಳೆಯದಾಗಿದ್ದು ದುರಸ್ತಿಯ ಅಗತ್ಯವಿದೆ. ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ಮಹಿಳೆಯರಿಗೆ ವಿಶೇಷವಾಗಿ ಕಾಳಜಿ ವಹಿಸುವ ಮೂಲಕ ಮಹಿಳೆಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ಮಹಿಳೆಯರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇದೆಲ್ಲ ಏನು ಡಿಸ್ಪೋಸಬಲ್? ಯಾಕೆ ಬೆಡ್ಶೀಟ್ಗಳಿಲ್ವಾ? ಬೆಡ್ಶೀಟ್ಗಳಿಲ್ವಾ? ಯಾಕೆ ಹಾಕಲ್ಲ ಬೆಡ್ಶೀಟು? ಡಿಸ್ಪೋಸಬಲ್ ಯಾಕೆ ಈಗ? ಹಂಗೇನಾದ್ರು ಇದೆಯಾ? ಡಿಸ್ಪೋಸಬಲ್ ಯಾವಾಗ ಆಗ್ತದೆ? ಯೂಶಲಿ ಜನರಲ್ ವಾರ್ಡ್ಗೆ ಬೆಡ್ಶೀಟ್ನ ನೀವೆಲ್ಲ ಲಾಂಡ್ರಿಗೆಲ್ಲ ಕಳಿಸ್ತೀರಲ್ಲ, ಮತ್ತೆ ಯಾಕೆ ಹಾಕಲ್ಲ? ಈಗ ಅಲ್ಲಿ ಆಚೆ ಕಡೆ ಹೇಳಿದ್ರು ಹಾಸಿಗೆ ಮೇಲೆ ಬೆಡ್ಶೀಟ್ಗಳು ಇರಲ್ಲ, ಪಿಲ್ಲೋಸ್ ಹಾಕೋದಿಲ್ಲ. ಸೊ ನೋಡಿ ಅಲ್ಲೊಂದು ಹಾಕಿದ್ದೀರಾ, ಯಾವುದೋ ಯಾವ ಕಾಲದ್ದು, ಅದಕ್ಕೆ ಎಲ್ಲ ಡಿಸ್ಪೋಸಬಲ್ ಆಗಿ ಮಾಡಿದ್ದೀರಾ. ಹಾಕೋದಿಲ್ವಾ? ಇಲ್ವಾ ಸ್ಟಾಕು? ಮತ್ತೆ ಹಾಕಲ್ವಾ ನೀವು? ಆ ಥರ ನಾನು ಎಲ್ಲೂ ನೋಡಿಲ್ಲ. ಅಂದರೆ ನಿಮ್ಮ ಹತ್ರ ಸ್ಟಾಕ್ ಇಲ್ವಾ? ಹಂಗೆ ಅರ್ಥ ಆಗೋಲ್ರಿ. ಬೆಡ್ಶೀಟ್ಗಳು ಇಲ್ಲ ನಿಮ್ಮ ಹತ್ರ, ನೀವೆಲ್ಲ ಡಿಸ್ಪೋಸಬಲ್ ಯೂಸ್ ಮಾಡ್ತಿದ್ದೀರಾ. ವೆರಿ ಶಾಕಿಂಗ್. ಡಿಸ್ಪೋಸಬಲ್ ಯಾವಾಗ ಯೂಸ್ ಮಾಡ್ತಾರೆ? ಬೆಡ್ಶೀಟ್ ಮೇಲೆ ಏನಾದ್ರು ಇನ್ಫೆಕ್ಷನ್ ಅಥವಾ ಆಮೇಲೆ ನಿಮ್ಮ ಜನರಲ್ ಏನು ಅಲ್ಲಪ್ಪ ವಾಂತಿ ಬೇದಿ ಮಾಡ್ಕೊಳ್ಳೋರು ಅಂತ ಕಡೆ ನೀವು ಅದನ್ನು ಹಾಕ್ತೀರಾ, ನಾನು ನೋಡಿದ್ದೀನಿ. ನೀವು ಇಡೀ ದವಾಖಾನೆ ಪೂರ್ತಿ ನೀವು ಡಿಸ್ಪೋಸಬಲ್ ಸ್ಪ್ರೆಡ್ಸ್ ಹಾಕಿಲ್ಲ ಅಂದರೆ ನಿಮ್ಮ ಹತ್ರ ಬೆಡ್ಶೀಟ್ಗಳು ಕೊರತೆ ಇದೆ ಅಂತ ಆಯಿತು, ಅಥವಾ ಇದ್ರೂ ಹಾಕೋದಿಲ್ಲ ಅಂತ ಆಯಿತು, ಅಥವಾ ಎಲ್ಲ ಹಳೆ ನೋಡಿ ಈ ಥರ ಆಯಿತು. ಸಾರಿ ಬಾ, ಮಾತಾಡ್ಬೋದವ ನಿಮ್ಮ ಜೊತೆ ನಾನು? ಅಟ್ಲೀಸ್ಟ್ ನಾನು ಬರ್ತೀನಿ ಅಂತ ಗೊತ್ತಲ್ವಾ, ನಾನು ಫಿಲ್ಟರ್ ನೋಡ್ತೀನಿ ಅಂತ ಬರ್ತೀನಿ. ಈ ಥರ ನವಿದಾನೆ ಅಟ್ಲೀಸ್ಟ್ ನಾನು ಬರ್ತೀನಿ ಅಂತ ಅದು ಕ್ಲೀನಾಗಿ ಇರಬಾರ್ದೇನಪ್ಪ. ಈ ಕಡೆ ಬಂದ್ಬಿಡಿ ನೀವೆಲ್ಲ. ಬರೀ ಹಿಂದೆ ಬರೀ, ಅಲ್ಲಿ ಯಾಕಪ್ಪ ಹೇಳ್ತೀವಿ, ಅಲ್ಲಿ ಬರೀ ಈ ಕಡೆ ಬರೀ. ಈ ಥರ ನಿಮ್ಮ ಹತ್ರ ದುಡ್ಡೇ ಆಯ್ತು, ಇಷ್ಟು ಚಿಕ್ಕ ವ್ಯವಸ್ಥೆ ಯಾಕೆ ಈ ಥರ ನೀವು ಮೆಡಿಸಿನ್ಸ್ ಎಮರ್ಜೆನ್ಸಿ ಏನು ಬೇಕಾಗುತ್ತೆ ನೈಟ್ ಅಡ್ಮಿಷನ್ ಆಗೋ ಪೇಷಂಟ್ಸ್ಗಳಿಗೆ ನೀವು ಇಟ್ಕೋಬೇಕು ಅಂತ ಗೊತ್ತಿಲ್ವಾ? ಆಯ್ತಪ್ಪ, ನೀವು ಹೊರಗಡೆ ಬರ್ಕೊಡ್ತೀರಾ, ಯಾಕೆ ಬರ್ಕೊಡ್ತೀರಾ?
ವೆರಿ ವೆರಿ ಅನ್ಹ್ಯಾಪಿ ಬಿಕಾಸ್ ನಿಮಗೆ ಗೌರ್ಮೆಂಟ್ ದುಡ್ಡು ಕೊಡುತ್ತೆ, ಮಾತ್ರೆಗಳು ಇನ್ನೂ 45% ಇದ್ದಾಗಲೇ ನೀವು ಇನ್ನೊಂದು ಇಂಡೆಂಟ್ ಹಾಕಿ ತಗೋಬೋದು, ಇಲ್ಲ ನಿಮಗೆ ಸ್ಪೆಷಲಾಗಿ ಫಂಡ್ ಇಟ್ಟಿರ್ತಾರೆ ಮೆಡಿಸಿನ್ಸ್ ಕೊಂಡ್ಕೊಳ್ಳೋಕ್ಕೆ. ಹೌದಾ ಇಲ್ವಾ? ಯಾಕೆ ಪೇಷಂಟ್ಸ್ಗೆ ನೀವು ಹೊರಗಡೆ ಬಂದ್ಬಿಡ್ತೀರಾ? ಯಾವ ದುಡ್ಡಿಲ್ದವರು ಬಡವ್ರು ಬಂದ್ಬಿಟ್ರು, ತಿನ್ನಕ್ಕೆ ಊಟ ಇಲ್ದಿರೋರು, ಅವ್ರು ಏನು ಮಾಡ್ತೀರಾ ನೀವು? ಅವ್ರಿಗೆ ತಾನೇ ಸಾರ್ವಜನಿಕ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಏನು ಮಾಡ್ತೀರಪ್ಪ? ಏನು ಮಾಡ್ತೀರಾ? ನಾನು ಆಗದೆ ಇರೋಂಗಲ್ಲ, ನಾನು ಐ ವಿಲ್ ರೈಟ್ ಟು ದ ಹೈಯರ್ ಅಪ್ಸ್, ಐ ವಿಲ್ ನಾಟ್ ಲೆಟ್ ಇಟ್ ಗೋ. ಐ ಡೋಂಟ್ ವಾಂಟ್ ಎನಿ ಹಾಸ್ಪಿಟಲ್ ಲೇಟ್ ಆದರೂ ಸರ್ಕಾರ ದುಡ್ಡು ಹಾಕಿದ್ರು ನೀವು ತಿಂಗಳ ಹಾಕಬೇಕು ಅಂತ ಸೈನ್ ಆಗಿರುತ್ತಲ್ವಾ? ನಾನು ಕೇಳೋದಕ್ಕೆ ನೀವು ಉತ್ತರ ಕೊಡಿ. ಹೌದಾ ಇಲ್ವಾ? ಹೌದು. ESI PF ಕಟ್ ಆಗದೆ ಹೋದ್ರೆ ನೀವು ಅವ್ರಿಗೆ ದುಡ್ಡು ಹಾಕಬಾರ್ದು ಅಂತ ಇದೆಯಾ ಇಲ್ವಾ? ಮತ್ತೆ ಇಲ್ಯಾಕೆ ನೀವು ಚೆಕ್ ಮಾಡಿದ್ದೀರಾ? ನೀವು ನೀವು ಎಲ್ಲಿದ್ದೀರಪ್ಪ? ನಾನು ಈ ಕುಣಿಗಲ್ ಆಸ್ಪತ್ರೆಯಲ್ಲಿ ಇದ್ದೀನಿ. ಇವಾಗ ಗ್ರೂಪ್ ಡಿ ಅವರು ಬಂದು ನನಗೆ ಹೇಳಿದ್ರು 3 ತಿಂಗಳು 4 ದಿನಪ್ಪ ಮಂಜುನಾಥ್, ನಾವು ಫಸ್ಟ್ ಮಾತಾಡೋದು ಕೇಳಿ. ಈಗ ಅವ್ರು ಏನು ಹೇಳಿದ್ರು ಅಂದರೆ 3-4 ತಿಂಗಳಾದರೂ ನಮಗೆ ಸಂಬಳ ಆಗೋದಿಲ್ಲ, ESI PF ಸರಿಯಾಗಿ ಕಟ್ ಮಾಡಿ ಕೊಡೋದಿಲ್ಲ ಪ್ರತಿ ತಿಂಗಳು, ಇಷ್ಟೆಲ್ಲ ಅವ್ರದ್ದು ಇದೆಯಪ್ಪ. ನೀವು ನನಗೆ ಇಮಿಡಿಯೇಟ್ಲಿ ನಿಮ್ಮ ಹತ್ರ ಇದ್ದರೆ ನನಗೀಗ ಮೊಬೈಲ್ಗೆ ಇದೆಯೇನು, ನಾನು ಫೋನ್ ಮಾಡಿದ್ದೀನಿ. ಬನ್ನಿ ತಾಯಿ ಅಲ್ಲ, ಇವ್ರು ತುಮಕೂರು ಅಲ್ಲಿನವ್ರು. ಎಲ್ಲಿನವರು ಮನೆ? ಏನು ಮನೆ ಹೆಸರು? ತಾಯಿಗೆ ಒಂದು ಲೀಗಲ್ ಏಡ್ ಕೊಡು. ಅವಳ ಇದಕ್ಕೆ ಫ್ರೀ ಲಾಯರ್ ಕೊಡ್ತೀವಿ, ನೀನು ಕೋರ್ಟ್ ಮುಖಾಂತರ ಹೋರಾಟ ಮಾಡ್ಬೇಕು ನಿನ್ನ ಆಸ್ತಿಗೆ.